ಏನ್ ಪ್ರಯೋಜನಪ್ಪ ಅಂತಂದ್ರೆ ಎಷ್ಟೋ ಎಲ್ಲಾ ಕೃಷಿಗಳಿಗೆ ನೀರನ್ನು ಹಾಯಿಸಿ ಎಷ್ಟೋ ಜನರು ಲಾಭವನ್ನು ಗಳಿಸ್ತಾ ಇದ್ದಾರೆ. ನಮಗೆ ನವಸಹಯೋಗ ಫೌಂಡೇಶನ್ ಅವರು ಇಂಗು ಗುಂಡಿಯನ್ನು ಮಾಡಿಕೊಟ್ರು. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಈ ಇಂಗು ಗುಂಡಿಯಿಂದ ನಮಗೆ ಔಟ್ಲೆಟ್ಟು ಇನ್ಲೆಟ್ಟು ಎರಡೂ ಹಾಕ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನೀರು ನಮಗೆ ಮಳೆ ನೀರೆಲ್ಲ ಬಂದು ಶೇಖರಣೆಯಾಗಿ ನೀರು ಚೆನ್ನಾಗಿ ತುಂಬಿಕೊಂಡಿರೋದ್ರಿಂದ ನಮಗೆ ಆ ಜಾಗಗಳೆಲ್ಲ ತಂಪಾಗಿದೆ. ನಮಗೆ ಇಂಗು ಗುಂಡಿ ಮಾಡಿಕೊಟ್ಟಿದ್ದಾರೆ. ಇಂಗು ಗುಂಡಿಯಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಅದರಿಂದ ಬೋರೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಸೀಪೇಜ್ ಚೆನ್ನಾಗಿದೆ. ನವಸಹಯೋಗ ಫೌಂಡೇಶನ್ನಿಂದ ಅಲ್ಲೇ ಒಂದು 3-4 ತಿಂಗಳು ಮುಂಚೆ ಒಂದು ಇಂಗು ಗುಂಡಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ರೈತರುಗಳನ್ನ ಅವ್ರವ್ರ ಭೂಮಿ ಒಳಗೆ ಈ ಥರ ಒಂದು ಇಂಗು ಗುಂಡಿನ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಇಂಗು ಗುಂಡಿ ಮಾಡಿಕೊಟ್ಮೇಲೆ ಮಳೆ ನೀರಲ್ಲಿ ಸ್ಟೋರ್ ಆಗಿ ಬೋರು ರೀಚಾರ್ಜ್ ಆಗ್ತಾ ಇದೆ. ಮತ್ತೆ ಗಿಡಗಳಿಗೆ ಅದಕ್ಕೆ ನೀರಿಗೆ ಅನುಕೂಲ ಆಗ್ತಾ ಇದೆ. ಇದರಿಂದ ನಮಗೆ ಉಪಯೋಗ ಆಗ್ತಾ ಇದೆ. ನಮಗೆ ಇಂಗು ಗುಂಡಿ ಮಾಡಿಸ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬಾ ಯೂಸ್ ಆಗಿದೆ. ನಮ್ಮ ಬೋರ್ವೆಲ್ಲೆಲ್ಲ ನೀರು ಚೆನ್ನಾಗಿ ಬರ್ತಾ ಇದೆ. ಈಗ ಯೋಗ ಫೌಂಡೇಶನ್ ವತಿಯಿಂದ ಸುಮಾರು ನಮಗೆ 2-3 ತಿಂಗಳಿಂದ ಒಂದು ಇಂಗು ಗುಂಡಿ ಮಾಡಿಕೊಟ್ಟಿದ್ರು. ಈ ಇಂಗು ಗುಂಡಿಯಿಂದ ನಮಗೂ ಸ್ವಲ್ಪ ಉಪಯೋಗ ಇದೆ. ಏಕೆಂದರೆ ಇಲ್ಲಿ ಈ ನೀರು ಬಂದಾಗ ನಮಗೆ ಶೇಖರಣೆ ಆಗುತ್ತೆ. ಶೇಖರಣೆ ಆದಾಗ ನಮಗೂ ಸುತ್ತಮುತ್ತ ಜಮೀನಿಗೆ ಅನುಕೂಲ ಇದೆ. ಹಾಗೂ ನಮ್ಮ ಕೈಬೋರು ಒಂದು 30 ಅಡಿ ಆಳದಾಗ ಒಂದು ಕೈಬೋರು ಎಲ್ಲ ಕೊಡ್ಕೊಂಡಿತ್ತು. ಆ ಮಣ್ಣಿನ ಪರೆ ಒಳಗೆ ಹೋಗಿ ನಮಗೆ ಬೋರಿಗೆ ಅನುಕೂಲ ಇದೆ. ಇದರಿಂದ ನಮಗೆ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಈ ನವ ಸಹಯೋಗ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.